ಟೆನ್ಷನ್ನು, ಬಿ ಪಿ, ಮರುವು ಎಲ್ಲ ಇತ್ತು ತುಂಬ. ನನಗೆ ಈಗ 10 ದಿನದಲ್ಲಿ ಮೋಸ್ಟ್ ಒಂದು 90% ಹೋಗಿದೆ ಅಂತಲೇ ಹೇಳ್ಬೋದು. ಅದು ನಮ್ಮ ಜೀವನದ ಒಂದು ಬದಲಾವಣೆಯ ಸಮಯ. ಪ್ರತಿಯೊಬ್ಬರು ಕೂಡ ಈ ಒಂದು ವಜ್ರಕ್ರಿಯೆಯನ್ನು ಅಳವಡಿಸ್ಕೊಂಡಲ್ಲಿ ಯಾರೊಬ್ಬರಲ್ಲೂ ದ್ವೇಷ, ಅಸಹನೆ, ಕೋಪ ಅನ್ನೋದು ಇರೋದೇ ಇಲ್ಲ. ಕಾರಣ ಇಷ್ಟೇ, ನಾವು ಇನ್ನೊಬ್ಬರನ್ನ ದ್ವೇಷ ಮಾಡೋದ್ರಿಂದ, ಇನ್ನೊಬ್ಬರನ್ನ ಬೈಯೋದ್ರಿಂದ ಆಗೋ ತೊಂದರೆ ನಮಗೆ, ಅವ್ರಿಗಲ್ಲ. ಅದು ಗೊತ್ತಿರಲಿಲ್ಲ. ನಮಸ್ಕಾರ, ನನ್ನ ಹೆಸರು ಗುರುಪ್ರಸಾದ್ ಅಂತ ಹೇಳಿ. ನಾನು ಮೈಸೂರಿನಲ್ಲಿ ನ್ಯಾಯಾಂಗ ಇಲಾಖೆಯಲ್ಲಿ ಪ್ರಥಮ ಸಹಾಯಕನಾಗಿ ಕೆಲಸ ಮಾಡ್ತಿದ್ದೇನೆ. ನಾನು ವಜ್ರಕ್ರಿಯೆನ ಸೋಷಿಯಲ್ ಮೀಡಿಯಾದಿಂದ ತಿಳ್ಕೊಂಡಿದ್ದೆ. ಆಚಾರ್ಯರ ಒಂದು ಫೇಸ್ಬುಕ್ಕಲ್ಲಿ ಇದರಲ್ಲಿ ಫಾಲೋವರ್ ಆಗಿದ್ದೆ ತುಂಬ ವರ್ಷಗಳಿಂದ. ಅದು ಕಾಲ ಕೂಡ ಬಂದಿರಲಿಲ್ಲ, ಭಗವಂತನ ಇಚ್ಛೆ ಇರಲಿಲ್ಲ, ಆಗಿರಲಿಲ್ಲ. ಈ ವಜ್ರಕ್ರಿಯೆ ಅನ್ನೋದು ತುಂಬ ನನಗೆ ಸಹಾಯ ಆಗಿದೆ. ನನಗೆ ಈಗ ಇದಿತ್ತು, ಬಿ ಪಿ ಇತ್ತು ಸ್ವಲ್ಪ. ನಾನು ಈಗ ಕಾನ್ಷಿಯಸ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ನಮ್ಮಲ್ಲಿ ನಮ್ಮ ಇಲಾಖೆಯಲ್ಲಿ ಆಗಲಿ ಮನೆಯಲ್ಲಿ ಸ್ವಲ್ಪ ಒತ್ತಡ ಜಾಸ್ತಿ ಇತ್ತು, ಕೆಲಸದ ಒತ್ತಡ. ಸ್ವಲ್ಪ ಕಾನ್ಷಿಯಸ್ ಆಗಿ ನಾನು ಕೆಲಸ ಮಾಡೋಕ್ಕಾಗ್ತಿರ್ಲಿಲ್ಲ, ಅಟೆಂಟಿವ್ ಆಗಿ ಕೆಲಸ ಮಾಡೋಕ್ಕಾಗ್ತಾ. ಅದಕ್ಕೆ ಹಲವಾರು ಕಾರಣಗಳಿತ್ತು. ಅದು ನನಗೆ ವಜ್ರಕ್ರಿಯೆ ಮಾಡಿದ ಬೆಳಗ್ಗೆ ಬೇಗ ಹೇಳೋದ್ರಿಂದ ನನ್ನ ಎಲ್ಲ ಕೆಲಸಗಳು ಬೇಗ ಮುಗಿದೋಗೋದು. 7:30 ಒಳಗೆಲ್ಲ ನನಗೆಲ್ಲ ಕೆಲಸ ಮುಗಿದೋಗೋದು. ನನಗೆ ತುಂಬ ಸಮಯ ಸಿಕ್ತು. ನನಗೆ ಪ್ರಾಣಾಯಾಮ ಮತ್ತು ನಮ್ಮ ಉಸಿರನ್ನು ನಾನು ಹೇಗೆ ನಿಯಂತ್ರಣ ಮಾಡ್ಕೋಬೇಕು, ಅದನ್ನು ಹೇಗೆ ಅನ್ನೋದನ್ನು ತಿಳಿಸ್ಕೊಟ್ರು. ಮತ್ತು ನಾವು ಹೇಗೆ ಬದುಕಬೇಕು, ಒಳ್ಳೆಯ ಮನುಷ್ಯನಾಗಿ ಬದುಕಬೇಕು, ಮತ್ತು ನಮ್ಮ ಆಹಾರ ಪದ್ಧತಿ ಹೇಗೆ ಅನ್ನೋದು, ಮತ್ತು ನಮ್ಮ ಒಂದು ಪ್ರಾಣಾಯಾಮದಿಂದ ನನ್ನ ಇಡೀ ದೇಹವನ್ನು ನಾವು ನಮ್ಮ ಹತೋಟಿಗೆ ತಗೊಳ್ಳೋದು, ಪ್ರತಿಯೊಂದು ಆಚಾರ್ಯರ ಪ್ರತಿಯೊಂದು ಮಾತುಗಳು ಕೂಡ ಅದು ಸುವರ್ಣಾಕ್ಷರ ಅಂತಾರಲ್ಲ, ಆ ರೀತಿ ಅದು ನಮ್ಮ ಜೀವನದ ಒಂದು ಬದಲಾವಣೆಯ ಸಮಯ, ಸುವರ್ಣಮಯ ಸಮಯ ಅಂತ ಅದನ್ನು ಕರಿಬೋದು. ಅದು ಏನಂತ ಪ್ರತಿಯೊಂದು ಕೂಡ ತಿಳುವಳಿಕೆ ಇರಬೇಕು. ಮತ್ತು ಈ ವಜ್ರಕ್ರಿಯೆ ಅನ್ನೋದು ಅನುಭವಕ್ಕೆ ಬರಬೇಕು. ನಾವು ಅನುಭವಿಸಿದಾಗ ಆಗೋ ಆನಂದ ಬಾಯಲ್ಲಿ ಹೇಳಲಿಕ್ಕಾಗಲ್ಲ. ಅಷ್ಟು ಸಂತೋಷ ಆಗಿದೆ. ಮತ್ತು ಎಷ್ಟು ವಿಷಯ ಒಂದು ತಿಳ್ಕೊಂಡಂಗೆ ಆಯಿತು. ಕೆಲವೊಂದು ಹೊಸ ವಿಷಯಗಳು ಹೇಗೆ ಅದು ನಮಗೆ ಹಿರಿಯರಿಂದ ನಮ್ಗೆ ತಿಳಿದಿದ್ವಿ, ಬಟ್ ಅದನ್ನು ಸರಿಯಾದ ರೀತಿಯಲ್ಲಿ ತಿಳಿದಿರಲಿಲ್ಲ. ಗೊತ್ತಿತ್ತು, ಆಹಾರ ಪದ್ಧತಿ ಬಗ್ಗೆ ಗೊತ್ತಿತ್ತು, ಯೋಗಾಭ್ಯಾಸದ ಬಗ್ಗೆ ಗೊತ್ತಿತ್ತು, ಆಸನಗಳೆಲ್ಲ ಗೊತ್ತೇ ಇತ್ತು. 15 ವರ್ಷದಿಂದ ನಾನು ಯೋಗ ಮಾಡ್ತಾಯಿದ್ದೆ, ಬಟ್ ಸರಿಯಾದ ರೀತಿ ಕ್ರಮ ಗೊತ್ತಿರಲಿಲ್ಲ. ಡೈಲಿ ಪ್ರಾಣಾಯಾಮ ಮುಂಚೆ 30 ವರ್ಷದಿಂದ ಪ್ರಾಣಾಯಾಮ ಮಾಡ್ತಾಯಿದ್ದೆ, ಪ್ರಾಣಾಯಾಮದ ರೀತಿ ಸರಿಯಾಗಿ ಗೊತ್ತಿರಲಿಲ್ಲ. ಸೊ ಉಸಿರನ್ನು ನಾವು ಹೇಗೆ ಅದನ್ನು ಜೋಡಿಸ್ಬೇಕು, ಮತ್ತು ಮಂತ್ರಗಳ ಜಪ, ಅದು ನಾವು ಅದರದ ಕ್ರಮ ಅದು ಗೊತ್ತಿರಲಿಲ್ಲ. ಈಗ ವಜ್ರಕ್ರಿಯೆ ಅನ್ನೋದು ಅದು ಹೇಗೆ ಅಂದರೆ ಅದನ್ನು ಅನುಭವಿಸ್ತಿರ್ಬೇಕು ಹೊರತು ಬಾಯಲ್ಲಿ ಹೇಳಿದ್ರೆ ಅದು ಆಗಲ್ಲ. ಅಷ್ಟು ಸಂತೋಷ ಆಗಿದೆ. ನನ್ನ ಜೀವನದ ಒಂದು ಮಹತ್ವದ ಘಟ್ಟ, ಒಂದು ಹೊಸ ಜೀವನವನ್ನು ಪ್ರಾರಂಭ ಮಾಡಿದ್ದೀನಿ ಅಂತ ಹೇಳ್ಬೋದು. ಮನೆಯಲ್ಲಿ ಕೂಡ ತುಂಬ ಅನುಕೂಲ ಆಗಿದೆ. ಅದು ಅನುಭವಿಸೋ ಸಂತೋಷ ಹೇಳಲಿಕ್ಕೆ ಆಗಲ್ಲ, ಅಷ್ಟು ಸಂತೋಷ ಆಗಿದೆ. ಇನ್ನೂ ಹೆಚ್ಚಿನ ಸಾಧನೆಯನ್ನು ಮಾಡಲಿಕ್ಕೆ ಇದೊಂದು ತುಂಬ ಪ್ರೇರಣೆ ಆಗಿದೆ, ಪ್ರತಿಯೊಬ್ಬರಿಗೂ ಕೂಡ ಪ್ರೇರಣೆ. ಇದೊಂದು ವಜ್ರಕ್ರಿಯೆ ಅನ್ನೋದು ನಮ್ಮ ದೇಹನ ವಜ್ರ ಮಾಡ್ದಂಗೆ. ನಂಗೆ ಸಂತೋಷ ಆಗಿದ್ದು ಏನು ಅಂದರೆ ಆ ಉಪವಾಸದ ಮಹತ್ವ. ಅದು ಸಾಮಾನ್ಯವಾಗಿ ಎಲ್ಲರಿಗೂ ಕಷ್ಟ ಆಗುತ್ತೆ, ಬಟ್ ನನಗೆ ಅಭ್ಯಾಸ ಆಯಿತು, ಹಾಗಾಗಿ ಅಭ್ಯಾಸ ಮಾಡ್ಕೊಂಡ್ಬಂದಿದ್ದೀನಿ. ಅದ್ರ ಬಗ್ಗೆ ಕೂಡ ಕೇಳಿದ್ರೆ ತುಂಬ ಸಂತೋಷ ಆಯಿತು. ಧಾರಣ ಪಾರಣ ವ್ರತ ಇದ್ರದ್ದು ನಮ್ಮ ಹಿರಿಯರು ಹೇಳಿದೆಲ್ಲನೂ ಕೂಡ ವೈಜ್ಞಾನಿಕವಾಗಿದೆ. ಅದನ್ನು ಹೇಳೋ ರೀತಿ, ಆಚಾರ್ಯರು ಹೇಳೋ ರೀತಿ ಮನ ಮುಟ್ಟುವಂತಿದೆ. ಯಾರೂ ಕೂಡ ಅದನ್ನು ಆಗಲ್ಲ, ನಾವು ಮಾಡಲ್ಲ ಅನ್ನೋದಿಲ್ಲ. ಅವರು ಹೇಳಿದ ವೇದವಾಕ್ಯ ಇದ್ದಂಗೆ ಅಷ್ಟೊಂದು ಕೂಡ ಮನಮುಟ್ಟುವಂತೆ, ಮಕ್ಕಳಿಗೂ ಸಣ್ಣ ಮಕ್ಕಳುಗಳು ಅರ್ಥ ಆಗುವಂತೆ ಅದನ್ನು ಹೇಳೋ ರೀತಿ ತುಂಬ ಅದ್ಭುತವಾಗಿದೆ. ಆಚಾರ್ಯರಿಗೆ ಅನಂತ ಸಾಷ್ಟಾಂಗ ನಮಸ್ಕಾರಗಳು. ನನ್ನ ಒಂದು ಚಿಕ್ಕ ಅನುಭವವನ್ನು ಹಂಚಿಕೊಂಡಿದ್ದೇನೆ. ನಮಸ್ಕಾರಗಳು.